ಎಲ್ಲರಿಗೂ ಶಿಕ್ಷಕ ತಪೋವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಮುಖ್ಯವಾದ ಕಾನ್ಸೆಪ್ಟ್ ಅನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿ. ಈ ಚಾಪ್ಟರ್ ಇಲ್ದೇನೆ ಮ್ಯಾಥ್ಸೇ ಕಂಪ್ಲೀಟ್ ಇಲ್ಲ ಅಂತ ಒಂದು ಫಸ್ಟ್ ಚಾಪ್ಟರ್. ಹಾಗೆ ಎಲ್ಲ ಒಂದು ಯಾವುದೇ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಇರಲೇಬೇಕಾದಂತಹ ಕ್ವಶನ್ಸ್ಗಳು ಇದೇ ಚಾಪ್ಟರ್ ಇಂದ ಬರೋದು, ಹೌದಾ? ಸೊ ಮೊದಲಿಗೆ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು, ಇದ್ರದ್ದು ಡೆಪ್ತ್ ಆಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಇದಾಗಿರೋ ಒಂದು ಪಾಯಿಂಟ್ ಕೂಡ ಮಿಸ್ ಆಗದೆ ಇರೋ ತರ ನಾನು ನೋಡ್ತಾ ಹೋಗ್ತೀನಿ. ಸಾಗಿ ಎಷ್ಟು ಚೆನ್ನಾಗಿರೋ ಚಾಪ್ಟರ್, ಯಾಕೆ ಇದನ್ನ ಎಲ್ಲರೂ ಟಫ್ ಅಂತಾರು ಅಂತ ನಂಗೆ ಗೊತ್ತಿಲ್ಲ. ಇದಷ್ಟು ಈಜಿ ಚಾಪ್ಟರ್ ಯಾವ್ದು ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಇಂಪಾರ್ಟೆಂಟ್, ಅಷ್ಟು ಸಿಂಪಲ್ ಕಾನ್ಸೆಪ್ಟ್ ಮುಖಾಂತರ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ನೀವು ಕಲಿತಾ ಸಾಗಿ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ತ್ರಿಕೋನಮಿತಿ. ಓಕೆ, ಎರಡಿಗೂ ಇಂಗ್ಲಿಷ್ ಹಾಗೆ ಕನ್ನಡ ಎಲ್ಲ ಮೀಡಿಯಂದವ್ರಿಗೆ ಯೂಸ್ ಆಗ್ಲಿ ಅಂತ ಎರಡು ರೀತಿನೂ ಹೇಳ್ತಾ ಇದ್ದೀನಿ. ಕ್ವಶನ್ ಕೂಡ ಎರಡು ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಓಕೆ, ಸೊ ಫಸ್ಟ್ ಈ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಟ್ರಿಗ್ನೋಮೆಟ್ರಿ ಅಂದ್ರೆ ಫಸ್ಟ್ ದಾಗ ಏನೂ ಇಲ್ಲ, ಟ್ರೈಗೋನೋಮೆಟ್ರಿ. ಟ್ರೈ ಅಂದ್ರೆ 3, 3. ಗೋನೋ ಅಂದ್ರೆ ಸೈಡ್ಸ್, ಅಂದ್ರೆ ಬಾಹುಗಳು. ಮೆಟ್ರಿ ಅಂದ್ರೆ ಮೆಜರ್ಮೆಂಟ್, ಅಂದ್ರೆ ಅಳತೆ. ಈ ಟ್ರಿಗ್ನೋಮೆಟ್ರಿ ಅಂದ್ರೆ ಬೇರೆ ಏನು ಅಲ್ಲ, ಇದೇನ್ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ನಿಮಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸುತ್ತೋ, ಈ ರೈಟ್ ಹ್ಯಾಂಡ್ ಟ್ರಯಾಂಗಲ್ ಅಂದ್ರೆ 3 ಸೈಡ್ಸ್ ಇದೆ. ಈ 3 ಸೈಡ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದೇ ಈ ಟ್ರಿಗ್ನೋಮೆಟ್ರಿ. ಅಷ್ಟೇ, 3 ಬಾಹುಗಳ ಅಳತೆನೆ ತ್ರಿಕೋನಮಿತಿ. ತ್ರಿಕೋನಮಿತಿ ಅಂದ್ರೆ ಬಂದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಇರುತ್ತೆ. ಆ ಟ್ರಯಾಂಗಲ್ ಹೆಂಗಿರುತ್ತೆ? ರೈಟ್ ಆಂಗಲ್ ಟ್ರಯಾಂಗಲ್ ಇರುತ್ತೆ, ಅಂದ್ರೆ ಕಾಟಕೋನ ತ್ರಿಕೋನ. ಓಕೆ, ಅರ್ಥ ಆಗತ್ತಲ್ಲ? ರೈಟ್, ಕಾಟಕೋನ ತ್ರಿಕೋನ ಇರುತ್ತೆ. ಕಾಟಕೋನ ತ್ರಿಕೋನ ಅಂದ್ರೆ ಇದರಲ್ಲಿರೋ ಈ ತ್ರಿಕೋನದಲ್ಲಿ ಒಂದ್ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಓಕೆ, ನಿಮಗೆ ಇನ್ನೊಂದು ಗೊತ್ತಿರಬೇಕು ಸ್ನೇಹಿತರೆ, ಯಾವುದೇ ಒಂದು ತ್ರಿಕೋನದಲ್ಲಿ ಕ್ವಶನ್ಸ್ ಇದು ಕೂಡ ನೋಡಿದೀನಿ ನಾನು TET-ಲಿ. ಒಂದು ತ್ರಿಕೋನದ ಯಾವ ಆಂಗಲ್ 90 ಇರುತ್ತೋ ಅದರ ಅಭಿಮುಖ ಬಾಹು, ಅದರ ಅಪೋಸಿಟ್ ಸೈಡ್ ಯಾವಾಗಲೂ ಏನಿರುತ್ತೆ? ದೊಡ್ಡದಾಗಿರುತ್ತೆ. ಇದನ್ನ ಎಷ್ಟೋ ಸಲ ನಾನು TET-ಲಿ ನೋಡಿದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ತ್ರಿಕೋನದಲ್ಲಿ ಯಾವ ಆಂಗಲ್ 90 ಡಿಗ್ರಿ ಇರುತ್ತೋ ಅದರ ಅಭಿಮುಖ ಅಂದ್ರೆ ಅಪೋಸಿಟ್ ಸೈಡ್ ಏನಿರುತ್ತಲ್ಲ, ಅದೇ ಎಲ್ಲಕ್ಕಿಂತ ದೊಡ್ಡ ಬಾಹು ಆಗಿರುತ್ತೆ. ಓಕೆ, ಇದು ಇಂಪಾರ್ಟೆಂಟ್, ಸ್ವಲ್ಪ ಲಕ್ಷ ಇಡಿ. ಓಕೆ, ಇನ್ನ ಕೆಳಗೆ ಬರೋದಾದ್ರೆ, ಈ ಒಂದು ಟ್ರಿಗ್ನೋಮೆಟ್ರಿಲಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರುತ್ತೆ. 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರುತ್ತೆ. ಅವು ಯಾವ್ಯಾವುದು? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ. ಓಕೆ, ಇದನ್ನ ನಾವು ಬಿಡಿಸ್ತಾ ಹೋದ್ರೆ ಸೈನ್ ಥೀಟಾ ಅಂದ್ರೆ ಏನು? ಥೀಟಾ. ಓಕೆ, ನಿಮ್ಗೆ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಇಲ್ಲಿ 90 ಆಂಗಲ್ ಆಯ್ತು. ಓಕೆ, ಇಂಟ್ರೆಸ್ಟ್ ಬರ್ಬೇಕಾದ್ರೆ ಎಲ್ಲ ನಿಮ್ಗೆ ಏನೇನಿದೆಯೋ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಸಾಕ್ತೀನಿ. ನೋಡ್ತಾ ಸಾಗಿ ನೀವು, ಎಷ್ಟು ಚೆನ್ನಾಗಿದೆ ಚಾಪ್ಟರ್. ಓಕೆ, ಈಗ ನೋಡಿ ಸೈನ್ ಥೀಟಾ ಅಂದ್ರೆ, ಓಕೆ, ಥೀಟಾ ಎಲ್ಲಿ ತಗೋತೀವಿ ನಾವು? ಇದು 90 ಆಂಗಲ್ ಇದೆ, ಇದು ಥೀಟಾ ಅಲ್ಲ. ನಾನು ಇಲ್ಲಿ ಏಕಾದ್ರೂ ತಗೋಬಹುದು, ಈ ಆಂಗಲ್ ಸಿಕ್ಕಾದ್ರೂ ತಗೋಬಹುದು. ನಾನೇನ್ ಮಾಡಿದೀನಿ, ಈ ಆಂಗಲ್ ಸಿಕ್ಕೆ ಥೀಟಾ ಅಂತ ತಗೊಂಡಿದ್ದೀನಿ. ಓಕೆ, ಇದಕ್ಕೆ ಥೀಟಾನ ರಿಪ್ರೆಸೆಂಟ್ ಮಾಡ್ತೀನಿ. ಇಲ್ಲೆಲ್ಲ ಕಾಣಿಸುತ್ತೆ ನೋಡಿ, ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಓಕೆ, ಈ ಥೀಟಾ ಅಂದ್ರೆ ಏನು? ಸಿ ಆಂಗಲ್ ಇದೆ. ಓಕೆ, ಸೈನ್ ಥೀಟಾ ಅಂದ್ರೆ ಏನೀಗ? ಸೈನ್ ಥೀಟಾ ಅಂದ್ರೆ ಫಾರ್ಮುಲಾನೇ ಬರುತ್ತೆ. ಏನ್ ಬರುತ್ತೆ ಫಾರ್ಮುಲಾ? ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್. ಅಂದ್ರೆ ಈ ಥೀಟಾದ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಯಾವ್ದಿದೆ? ಈ ಥೀಟಾದ ಅಭಿಮುಖ ಬಾಹು ಯಾವುದು? AB. ಅದಕ್ಕೆ AB ಡಿವೈಡೆಡ್ ಬೈ ಈ ಕಾಟಕೋನ ತ್ರಿಕೋನದ್ದು, ಈ ಲಂಬಕೋನ ತ್ರಿಕೋನದ್ದು, ತ್ರಿಭುಜದ್ದು ವಿಕರ್ಣ ಯಾವ್ದಿದೆ? AC ಇದೆಯಲ್ಲ, AC. ಅದಕ್ಕೆ AB ಬೈ AC. ಕಾಸ್ ಥೀಟಾ ಅಂದ್ರೆ ಏನು? ಈ ಥೀಟಾದ ಹೊಂದಿದ ಭುಜ ಯಾವ್ದಿಲ್ಲಿ? BC. ಅದಕ್ಕೆ ನೋಡಿ, ಏನಿದು? BC ಅಂದ್ರೆ ಏನಿದು? ಹೊಂದಿದ ಭುಜ ಅಥವಾ ಹೊಂದಿದ ಬಾಹು ಡಿವೈಡ್ ಬೈ ವಿಕರ್ಣ ಯಾವುದು? AC ನೇ. ವಿಕರ್ಣ ಯಾವ್ದ್ರಿ? ವಿಕರ್ಣ AC
ಯಾವುದು ಈ ಥೀಟಾ ಆಂಗಲ್ದು ಹೊಂದಿದ ಭುಜ ಬಿ ಸಿ, ವಿಕರ್ಣ ಎ ಸಿ. ಅದೇ ರೀತಿ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಏನು? ಈ ಥೀಟಾದ ಅಪೋಸಿಟ್ ಬಾಹು ಅಂದ್ರೆ ಎ ಬಿ ಡಿವೈಡ್ ಬೈ ಹೊಂದಿದ ಬಾಹು ಅಂದ್ರೆ ಬಿ ಸಿ. ಟ್ಯಾನ್ ಥೀಟಾ ಅಂದ್ರೆ ಎ ಬಿ ಬೈ ಬಿ ಸಿ. ಅದೇ ಇದೆ ನೋಡಿ, ಎ ಬಿ ಬೈ ಬಿ ಸಿ. ಅದೇ ರೀತಿ ಕೊಸೆಕ್ ಹೆಂಗ್ ಬರಿತೀವಿ ನಾವು? ಒಂದ್ ರೀತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೇಕಾಗಿತ್ತು ಅಂದ್ರೆ, ಈ ಸೈನ್ ಥೀಟಾ ಕಾಸ್ ಥೀಟಾ ಅಂದ್ರೆ ಒಂದ್ ರೀತಿ ಮಾವ ಅಳಿಯ ಇದ್ದಂಗೆ. ಓಕೆ, ಸೈನ್ ಥೀಟಾ ಅಂದ್ರೆ ನೆಕ್ಸ್ಟ್ ಅಲ್ಲಿ ಬರುತ್ತೆ. ಏನ್ ಬರುತ್ತೆ ನೆಕ್ಸ್ಟ್ ಅಲ್ಲಿ? ಸೈನ್ ಥೀಟಾ ಅಂದ್ರೆ 1 ಬೈ ಕೊಸೆಕ್ ಥೀಟಾ. ಯಾವಾಗಲೂ ಅನುಪಾತದಲ್ಲೇ ಇರುತ್ತೆ, ಅಂದ್ರೆ ವಿಲೋಮ ಅನುಪಾತದಲ್ಲೇ ಇರುತ್ತೆ. ಇದು ಸೈನ್ ಥೀಟಾ ಮೇಲೆ ಇದ್ದಾಗ ಈ ಕಡೆ ರೈಟ್ ಹ್ಯಾಂಡ್ ಅಲ್ಲಿ ಕೊಸೆಕ್ ಥೀಟಾ ಕೆಳಗಿರುತ್ತೆ. ಅದೇ ರೀತಿ ಕೊಸೆಕ್ ಥೀಟಾ ಮೇಲಿದ್ರೆ ಸೈನ್ ಥೀಟಾ ಕೆಳಗಿರುತ್ತೆ. ಅದಕ್ಕೆ ನಾನು ಇದನ್ನ ಏನಂದೆ? ಅಳಿಯ ಮಾವನ ಒಂದು ಸಿಚುವೇಶನ್ ಇದು, ರೈಟಾ? ಕಾಸ್ ಥೀಟಾ ಸೆಕ್ ಥೀಟಾ ಇವು ಕೂಡ ಅಳಿಯ ಮಾವದ್ರ ಜೋಡಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೆಕ್ ಥೀಟಾ. ಅದೇ ರೀತಿ ಕೊಸೆಕ್ ಮೇಗಿದ್ರೆ ಕಾಸ್ ಕೆಳಗಿರುತ್ತೆ. ಅದೇ ರೀತಿ ಟ್ಯಾನ್ ಮತ್ತೆ ಕಾಟ್ದು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ. ಇದ್ರದ್ದು ಇನ್ನೊಂದು ಫಾರ್ಮುಲಾ ಇದೆ. ಟ್ಯಾನ್ ಥೀಟಾ ಅಂದ್ರೆ ಏನು? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಅದೇ ರೀತಿ ಕಾಟ್ ಥೀಟಾ ಅಂದ್ರೆ ಏನು? 1 ಬೈ ಟ್ಯಾನ್. ಅದೇ ರೀತಿ ಕಾಟ್ ಥೀಟಾ ಅಂದ್ರೆ ಕಾಸ್ ಬೈ ಸೈನ್ ಥೀಟಾ. ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? ಸೊ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್, ಕಾಟ್ ಅಂದ್ರೆ ಕಾಸ್ ಬೈ ಸೈನ್, ಅದ್ರ ಅಪೋಸಿಟ್. ಓಕೆ, ಸೊ ಅದೇ ಬರ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇನ್ ಮುಂದೆ ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಏನ್ ಎಕ್ಸಾಂಪಲ್ ಬರುತ್ತೋ ಆ ಎಕ್ಸಾಂಪಲ್ಗೆ ಈ ಒಂದು ಫಾರ್ಮುಲಾಸ್ಗಳೇ ಮೇನ್ ಆಧಾರ. ಈಗೇನಂತೀರಿ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ತ್ರಿಕೋನಮಿತಿಯ ನಿತ್ಯ ಸಮೀಕರಣದಲ್ಲಿ ಏನ್ ಬರುತ್ತೆ? ಮುಖ್ಯವಾಗಿ 3 ಫಾರ್ಮುಲಾಸ್ ಬರುತ್ತೆ. ಯಾವ್ದಾವ್ದು? ಒಂದೇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಬಾಯ್ ಮಾಡಿ ಸ್ನೇಹಿತರೆ, ಇದನ್ನ ಮೇಲೆ ಕೇಳ್ತೀನಿ ನಾನು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಇದನ್ನ ಹಿಂಗೂ ಬರೀಬಹುದು. ಏನು? ಸೈನ್ ಸ್ಕ್ವೇರ್ ಇಲ್ಲೇ ಇಟ್ಟು ಎಡಬದಿಯಲ್ಲಿ ಇಟ್ಟು ಈ ಕಾಸ್ ಸ್ಕ್ವೇರ್ ನ ಈ ಕಡೆ ತೊಂಬರಿ. ಅಂದ್ರೆ ಅವಾಗ ಏನಾಗುತ್ತೆ? ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅದೇ ರೀತಿ ಕಾಸ್ ಸ್ಕ್ವೇರ್ ನ ಇಲ್ಲೇ ಇಟ್ಟು ಈ ಸೈನ್ ಸ್ಕ್ವೇರ್ ನ ಬಲಬದಿಗೆ ತೊಂಬರಿ. ಏನಾಯ್ತು? ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಎರಡು ಯಾವ ತರಕ್ಕೆ ಇಟ್ಕೋಬೇಕು? ಇದೊಂದು ನೆನಪಲ್ಲಿಟ್ರೆ ಇದು ಆಟೋಮೆಟಿಕ್ ಆಗಿ ಬರೆಯಕ್ ಬರುತ್ತೆ ನನಗೆ. ಓಕೆನಾ? ಅದೇ ರೀತಿ ಎರಡನೇದು ಯಾವುದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕ್ ಸ್ಕ್ವೇರ್. ನೋಡ್ರಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್. ನಾನು ನಿಮಗೆ ಏನ್ ಹೇಳಿದ್ದೆ ನಾನು? ಓಕೆ, ಇದನ್ನ ಹೇಳ್ಬಿಡ್ತೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೆಕ್ ಸ್ಕ್ವೇರ್ ಥೀಟಾ. ಅದೇ ರೀತಿ ಸೆಕ್ ಸ್ಕ್ವೇರ್ ಇಲ್ಲೇ ಇಟ್ಟು ಟ್ಯಾನ್ ಸ್ಕ್ವೇರ್ ಈ ಕಡೆ ತೊಂಬರಿ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಈ ಕಡೆ ಬಂದ ಬಳಿಕ ಮೈನಸ್ ಟ್ಯಾನ್ ಸ್ಕ್ವೇರ್. ಹಾಗಾಗಿ ಈ ಕಡೆ ಉಳಿತು 1. ಅದೇ ರೀತಿ ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ 1. ಅದೇ ರೀತಿ ಸೆಕ್ ಸ್ಕ್ವೇರ್ ಇಲ್ಲೇ ಇಟ್ಟು ಈ 1 ಅನ್ನ ಈ ಕಡೆ ತಗೊಂಡ್ ಬಂದಾಗ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಎಷ್ಟು? ಟ್ಯಾನ್ ಸ್ಕ್ವೇರ್ ಥೀಟಾ. ಈ ಕಡೆ ಉಳಿಯುತ್ತೆ, ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿತಲ್ಲ. ಅದೇ ರೀತಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದ್ರೆ ಕೊಸೆಕ್ ಸ್ಕ್ವೇರ್ ಥೀಟಾ. ಅದೇ ರೀತಿ ಕೊಸೆಕ್ ಸ್ಕ್ವೇರ್ ನ ಇದ್ದಲ್ಲಿ ಜಾಗದಲ್ಲಿ ಇಟ್ಟು ಈ ಕಾಟ್ ಸ್ಕ್ವೇರ್ ನ ಈ ಕಡೆ ತಂದ್ರೆ ಮೈನಸ್ ಕಾಟ್ ಸ್ಕ್ವೇರ್ ಆಯ್ತು. ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದ್ರೆ ಇಲ್ಲೇನು ಉಳಿಯುತ್ತೆ? 1 ಉಳಿಯುತ್ತೆ. ಅದೇ ರೀತಿ ಕೊಸೆಕ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಟು ಈ 1 ಅನ್ನ ಈ ಕಡೆ ತಗೊಂಬಂದಾಗ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ. ಇವೆಲ್ಲ ಫಾರ್ಮುಲಾಸ್ ನಿಮ್ಗೆ ಆವಾಗಲೇ ಹೇಳಿದೆ. ಈಗೇನ್ ಹೇಳ್ತೀನಿ? ಈ ಸೈನ್ ಮತ್ತೆ ಕೊಸೆಕ್ಕು, ಕಾಸ್ ಮತ್ತೆ ಸೆಕ್ಕು, ಅದೇ ರೀತಿ ಟ್ಯಾನ್ ಅಂಡ್ ಕಾಟ್ ಇನ್ನೇನಿಲ್ಲ, ಇವೆಲ್ಲ ಏನ್ ಹೇಳಿದೆ ನಾನು? ಅಳಿಯ ಮಾವರ ಸಂಬಂಧ ಅಂತ ಹೇಳಿದೆ. ಕರೆಕ್ಟಾ? ಹಾಗಾದ್ರೆ ಈ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, ರೈಟ್, ಈ ಸೈನ್ ಅಂಡ್ ಕಾಸ್ ಇವುಗಳ ಸಂಬಂಧ ಹೆಂಗ್ ಸರ್ ಅಂದ್ರೆ ಇವುಗಳದೊಂದು ಅಣ್ಣ ತಮ್ಮಂದಿರ ಸಂಬಂಧ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1. ಓಕೆ, ಟ್ಯಾನ್ ಸ್ಕ್ವೇರ್ ಪ್ಲಸ್ ಸೆಕ್ ಸ್ಕ್ವೇರ್ ಅಣ್ಣ ತಮ್ಮಂದಿರ ಸಂಬಂಧ. ಕಾಟ್ ಸ್ಕ್ವೇರ್ ಪ್ಲಸ್ ಕೊಸೆಕ್ ಸ್ಕ್ವೇರ್ ಅಣ್ಣ ತಮ್ಮಂದಿರ ಸಂಬಂಧ ಇವು. ಓಕೆ, ಲಕ್ಷದಲ್ಲಿ ಇರಲಿ, ಮುಂದೆ ಯೂಸ್ ಆಗುತ್ತೆ. ಈಗ ನೋಡಿ, ಈ ಟೇಬಲ್ ಮಾತ್ರ ನೀವು ಮಾಡಲೇಬೇಕು ಸ್ನೇಹಿತರೆ. ಓಕೆ, ಅಗದಿ ಇಂಪಾರ್ಟೆಂಟ್. ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೀಗೆ ತಗೊಂಡ್ಬಿಡಿ. ಓಕೆ, ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಹೀಗೆ ತುಂಬಾ ಇಂಪಾರ್ಟೆಂಟ್ ಗೊತ್ತಾಗಬೇಕು. ಏನು? ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೈನ್ 0 ಅಂದ್ರೆ ಎಷ್ಟ್ರಿ? 1. ಅದೇ ರೀತಿ ಹೇಳಕ್ ಬರ್ಬೇಕು. ಸೈನ್ 30 ಅಂದ್ರೆ ಎಷ್ಟ್ರಿ? 1/2. ಅದೇ ರೀತಿ ಕಾಸ್ 60 ಅಂತ ಕೇಳಿದಾಗ ಎಷ್ಟು ಬರ್ಬೇಕು? ಕಾಸ್ 60 ಅಂದ್ರೆ ಎಷ್ಟು? 1/2 ಅಂತ ಹೇಳಕ್ ಬರ್ಬೇಕು. ಅದೇ ರೀತಿ ಟ್ಯಾನ್ 30 ಅಂತ ಕೇಳಿದಾಗ ನೋಡ್ರಿ,
ನೋಡ್ರಿ ಹೆಂಗ್ ಹೇಳ್ಬೇಕು ಇಲ್ಲಿ tan 30 ಅಂತ ಕೇಳಿದಾಗ ನಿಮ್ಗೆ ಏನ್ ಹಾಕಿ ಬರ್ಬೇಕು 1/3 ಅಂತ ಹೇಳಕ್ ಬರ್ಬೇಕು. ನೋಡ್ರಿ ಅರ್ಥ ಆಗತ್ತಲ್ಲ, ಇದು ಇಲ್ಲಿ ಕೂಡುತ್ತೆ ಇಲ್ಲಿ ಕೂಡುತ್ತೆ. ಅದೇ ರೀತಿ cosec 45 ಅಂತ ಕೇಳಿದ್ರೆ ಎಷ್ಟು ಹೇಳಕ್ ಬರ್ಬೇಕು √2 ಅಂತ ಹೇಳಕ್ ಬರ್ಬೇಕು. ಗೊತ್ತಾಗತ್ತಲ್ಲ, ಇದ್ರ ಮೇಗೆ ನಿಮ್ದು ಹೋಲ್ ಟ್ರಿಗ್ನೋಮೆಟ್ರಿ ಡಿಪೆಂಡ್ ಆಗಿರೋದು ಸ್ನೇಹಿತರೆ. ಓಕೆ, ಸೊ ಇನ್ನ ಎಕ್ಸಾಂಪಲ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ, ಕಲಿಯೋಣ. ತುಂಬಾ ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಓಕೆ, ಫಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ. ಇಫ್ cos theta is equal to 3/5 then value of sin theta is equal to ಅಂತ ಕೇಳಿದಾನೆ. ಏನ್ ಕೇಳಿದಾನೆ ಇಲ್ಲಿ, ಏನ್ ಕೊಟ್ಟಿದ್ದಾನೆ, cos theta is equal to 3/5 ಕೊಟ್ಟಿದ್ದಾನೆ. ಅವಾಗ sin theta ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ cos theta is equal to 3/5 ಇದ್ದಾಗ ಅಥವಾ ಇದ್ದರೆ sin theta ದ ಬೆಲೆ ಎಷ್ಟು? ಆಪ್ಷನ್ ಕೊಟ್ಟಿದ್ದಾನೆ A, B, C, D. ನಾವೇನು ಆಪ್ಷನ್ ನೋಡೋದು ಬೇಡ, ಡೈರೆಕ್ಟ್ ಆಗಿ ಬಿಡಿಸೋಣ. ಆಪ್ಷನ್ ನೋಡಿದ್ರೆ ಏನು ಗೊತ್ತಾಗಲ್ಲ, ಇಲ್ಲಿ ಬಿಡಿಸ್ಲೇಬೇಕಾಗತ್ತಲ್ಲ. ಸೊ ಈಗ ಹೆಂಗ್ ಬಿಡಿಸೋದು, ಕೊಟ್ಟಿರೋದು cos theta is equal to 3/5, ಹೇಳಿರೋದು sin theta. ಹೆಂಗ್ ಬಿಡಿಸೋದ್ರಿ, ಈಗೇನ್ ಮಾಡೋದಿಲ್ಲ, ಆ ತ್ರಿಕೋನಮಿತಿಯ ನಿತ್ಯ ಸಮೀಕರಣದ ಫಾರ್ಮುಲಾ ಅಂದ್ರೆ ಇದನ್ನ ಹೆಂಗ್ ಬಿಡಿಸೋದು, ಕಾಸ್ ಕೊಟ್ಟಿದ್ದಾನೆ ಸೈನ್ ಕೇಳಿದ್ದಾನೆ. ಈ ಕಾಸ್ ಮತ್ತೆ ಸೈನ್ ಯಾವೊಂದು ಫಾರ್ಮುಲಾದಲ್ಲಿ ಕೂಡಿ ಬರುತ್ತೆ ನೋಡಿ, ಯಾವ್ದ್ರಲ್ಲಿ ಬರುತ್ತೆ, ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ಬೇಕಾದ್ರೆ ತೋರಿಸ್ತೇನೆ ನೋಡಿ, ತ್ರಿಕೋನಮಿತಿಯ ನಿತ್ಯ ಸಮೀಕರಣದಲ್ಲಿ ಕಾಸ್ ಮತ್ತೆ ಸೈನ್ ಒಂದೇ ಫಾರ್ಮುಲಾದಲ್ಲಿ ಬರುತ್ತೆ. ಅರ್ಥ ಆಗುತ್ತಲ್ಲ ನಾನು ಹೇಳ್ತಾ ಇರೋದು. ಸೊ ಹಾಗಾದ್ರೆ ಯಾವ ಫಾರ್ಮುಲಾ, sin square theta plus cos square theta equal to 1. ಈ ಫಾರ್ಮುಲಾ ಬಳಸಿ ಅದನ್ನ ಬಿಡಿಸ್ತೀನಿ. ಹಿಂಗೆ sin square theta plus cos square theta is equal to 1. ಆದ್ರೆ ನಿಮಗೇನ್ ಬೇಕಾಗಿದೆ, sin theta ಕಂಡುಹಿಡಿಬೇಕಾಗಿದೆಯಲ್ಲ, sin theta ನ ಇಲ್ಲೇ ಇಡ್ತೀನಿ ನಾನು. ಅಂದ್ರೆ sin square theta is equal to 1 minus cos square theta. ಯಾವ್ದು ಕಂಡು ಹಿಡಿಬೇಕಾಗಿರುತ್ತೋ ಅದನ್ನ ಎಡಗಡೆ ಇಡೋದು, ಯಾವ್ದೆಲ್ಲ ವ್ಯಾಲ್ಯೂ ಕೊಟ್ಟಿರ್ತಾನೆ ಅದನ್ನ ಬಲಗಡೆ ಹಾಕೋದು. ಓಕೆ, 1 ಮೈನಸ್ cos square ಅಂದ್ರೆ ಎಷ್ಟು, cos square ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ, cos theta ಅಂದ್ರೆ 3/5 ಕೊಟ್ಟಿದ್ದಾನೆ. cos theta ಅಂದ್ರೆ 3/5, ಅದರ ಸ್ಕ್ವಯರ್ ಎಷ್ಟು ಬರುತ್ತೆ ನೋಡಿ, 1 ಮೈನಸ್ 3 ಸ್ಕ್ವೇರ್ ಅಂದ್ರೆ 9, 5 ಸ್ಕ್ವೇರ್ ಅಂದ್ರೆ 25. ತ್ರಿಗುಣಾಕಾರ ಮಾಡಿ, ಪ್ರೊಡಕ್ಟ್ ಮಾಡಿ, 25 into 1 25, 25 ಮೈನಸ್ 9, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿ ಈ ಕಡೆ ಹೋದ್ರೆ ತ್ರಿಗುಣಾಕಾರ ಮಾಡಿ, 25 25 ಆಯ್ತು. ಸೊ ಫೈನಲಿ ಎಷ್ಟು ಉಳಿತ್ರಿ ಇಲ್ಲಿ, ಎಷ್ಟು ಉಳಿತು, 25 ಮೈನಸ್ 9 ಅಂದ್ರೆ 16 ಡಿವೈಡ್ ಬೈ 25. ಇದು ಏನ್ ಈಕ್ವಲ್ ಟು sin square equal to ಏನ್ ಈಕ್ವಲ್ ಟು sin square equal to, ಹಾಗಾದ್ರೆ sin theta square root on both sides. then ಮಾಡಿದಾಗ ಇಲ್ಲಿ ಏನ್ ಬರುತ್ತೆ, ಎರಡು ಕಡೆ ಸ್ಕ್ವೇರ್ ರೂಟ್ ಅನ್ನು ಮಾಡಿದಾಗ √16 ಡಿವೈಡ್ ಬೈ √25 ಆಯ್ತು. √16 ಅಂದ್ರೆ 4 ಡಿವೈಡ್ ಬೈ √25 ಅಂದ್ರೆ 5. ಸೊ sin theta ಎಷ್ಟು ಬಂತು, 4/5. ಆಪ್ಷನ್ ಎಲ್ಲಿದೆ ನೋಡಿ, ಆಪ್ಷನ್ ನಂಬರ್ 2/5 ಇದೆ, ಆಪ್ಷನ್ ನಂಬರ್ ಬಿ. ಓಕೆ, ಎಷ್ಟಿದೆ, 4/5 ಇದೆ. ಸೊ ನಿಮ್ದು ಯಾವ್ದು ಕರೆಕ್ಟ್ ಆಯ್ತು, 4/5 ಇಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆಯಲ್ಲ, ಇದೇ ರೀತಿ ಬಿಡಿಸೋದು ಸ್ನೇಹಿತರೆ. ಇದರಲ್ಲೇನು ಎಲ್ಲರೂ ಹೇಳ್ತಾರೆ ಟ್ರಿಗ್ನೋಮೆಟ್ರಿ ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಅಂತ ಹೇಳಿ. ಡಿಫಿಕಲ್ಟ್ ಇಲ್ಲಿ ಏನೂ ಅನ್ಸೋದಿಲ್ಲ. ಯಾವಾಗ ನಿಮ್ಗೆಲ್ಲಾ ಫಾರ್ಮುಲಾ ಗೊತ್ತಿರಬೇಕು, ಯಾವ ಸಿಚುವೇಶನ್ ಅಲ್ಲಿ ಯಾವ ಫಾರ್ಮುಲಾ ನಾನು ಬಳಸ್ಬೇಕಂತ ಗೊತ್ತಿರ್ಬೇಕಷ್ಟೇ. ಇದೆ ಅದ್ರ ಹಿಂದೆ ಇರೋ ಟ್ರಿಕ್. ರೈಟ್, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ, tan theta is equal to 9/12 ಇದ್ದಾಗ sin theta ಕೇಳಿದ್ದಾನೆ. ಓಕೆ, ಆಪ್ಷನ್ ಎ ನೋ, ಬಿ ನೋ, ಸಿ ನೋ, ಡಿ ನೋ ಅಂತ ನೀವು ಕಂಡುಹಿಡಿಬೇಕು. ಏನು ಇಲ್ಲಿ ಟ್ಯಾನ್ ಕೊಟ್ಟಿದ್ದಾನೆ, ಸೈನ್ ಕೇಳಿದ್ದಾನೆ, ಹಿಂಗ್ ಬಿಡಿಸೋದು ಏನು ತ್ರಾಸಿಲ್ಲ ಸರ್. ಟ್ಯಾನ್ ಮತ್ತೆ ಸೈನ್ ಯಾವ ಫಾರ್ಮುಲಾದಲ್ಲೂ ಕೂಡಿಲ್ಲ, ಹೆಂಗ್ ಬಿಡಿಸ್ತೀರ ಅಂತ ನೀವು ಕೇಳ್ಬಹುದು, ಹೌದಲ್ವಾ. ನೀವು ಕೇಳೋದು ಕರೆಕ್ಟ್ ಇದೆ. ಗೊತ್ತಿಲ್ಲ ಅಂದ್ರೆ ಹೆಂಗ್ ಬಿಡಿಸ್ತೀವಿ ನೋಡಿ. ಈ ನೋಡ್ರಿ, ಟ್ಯಾನ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಕೊಟ್ಟಿದ್ದಾನಲ್ಲ, ಟ್ಯಾನ್ ಕೊಟ್ಟಿದ್ದಾನೆ ಅಂದ್ರೆ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು, ಸೆಕ್ ಸ್ಕ್ವೇರ್ ಥೀಟಾ ಅಂತ ಬರೀತೀವಿ. ಓಕೆ, ನನಗೇನು ಗೊತ್ತಿದೆ, ಓಕೆ, ಸೆಕ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಗೊತ್ತಿದೆಯಲ್ಲ, ಸೊ ಸೆಕ್ ಸ್ಕ್ವೇರ್ ಈ ಕಡೆ ತಗೋತೀನಿ ಎಡಬದಿಯಲ್ಲಿ, 1ಗೆ 1 ಪ್ಲಸ್ ಟ್ಯಾನ್ ಅಂದ್ರೆ ಎಷ್ಟು, 9 ಡಿವೈಡ್ ಬೈ 12, ಸ್ಕ್ವೇರ್ಗೆ ಸ್ಕ್ವೇರ್ ನೋಡ್ರಿ, ಟ್ಯಾನ್ ಅಂದ್ರೆ 9/12, ಸ್ಕ್ವೇರ್ಗೆ ಸ್ಕ್ವೇರ್ ಬರ್ದಿದ್ದೀನಿ, ಇಸ್ ಈಕ್ವಲ್ ಟು ಎಷ್ಟಾಯ್ತು
1 plus 81 divided by 9 square ಅಂದ್ರೆ 81, 12 square ಅಂದ್ರೆ 144 is equal to ಕತ್ರಿ ಗುಣಾಕಾರ ಮಾಡಿ 144 into 1, 144 plus 81 divided by 144 is equal to 144 plus 81, 225 divided by 144 ಗೆ 144 ಇಟ್ರೆ ಏನಕ್ಕೆ ಬಂತಿದು 6 square is equal to 225 divided by 144 ಬಂತಾ ಎರಡು ಕಡೆ ಸ್ಕ್ವೇರ್ ರೂಟ್ ಮಾಡಿ ಹಾಗಾದ್ರೆ sec theta is equal to ಎಷ್ಟು ಬಂತು ಸ್ಕ್ವೇರ್ ರೂಟ್ ಆಫ್ 225 ಅಂದ್ರೆ 15 ಆಯ್ತು 144 ಅಂದ್ರೆ 144 ಸ್ಕ್ವೇರ್ ರೂಟ್ 12 ಆಯ್ತು ಬಟ್ ನಿಮಗೆ ಕೇಳಿರೋದೇನು ಸೈನ್ ಥೀಟಾ ಬಂತ ಸೈನ್ ಥೀಟಾ ಇಲ್ಲ ಸೆಕ್ ಥೀಟಾ ಬಂತು ಸೊ ಸರ್ ಇನ್ನೂ ಬರ್ಲಿಲ್ಲ ಅಂದ್ರೆ ಸೆಕ್ ಥೀಟಾದ ಟ್ರಿಗ್ನೋಮೆಟ್ರಿ ವಿಷಯ ನನಗೆ ಗೊತ್ತಿದೆ ನೋಡಿ ಸೆಕ್ ಥೀಟಾದ ಅಳಿಯ ಮಾವ ಯಾರು ಕಾಸ್ ಥೀಟಾ ರೈಟ್ ಕಾಸ್ ಥೀಟಾ ಇಸ್ಕಲ್ ಟು ನನಗೆ ಏನ್ ಗೊತ್ತು 1/sec ಥೀಟಾ ಅಂತ ಗೊತ್ತು ಇಷ್ಟೇ ಸ್ನೇಹಿತರೆ ಏನಿಲ್ಲ ಈ ಟ್ರಿಗ್ನೋಮೆಟ್ರಿಲಿ ಸಿಚುವೇಶನ್ ತಕ್ಕಂಗೆ ಹೋಗೋದು 1 ಗೆ 1 sec ಥೀಟಾ ಅಂದ್ರೆ ಏನಪ್ಪಾ 15/12 ಇದೆ ಸೊ ಇದನ್ನ ಬರೆದ್ರೆ 12 ನ್ಯೂಮರೇಟರ್ ಬರುತ್ತೆ 12/15 ಬಂತು ಆಯ್ತಾ ಕಾಸ್ ಸಿಕ್ತು ಅಂದ್ರೆ ಸೈನ್ ಸಿಕ್ದಂಗೆ ಯಾವ ಫಾರ್ಮುಲಾ ಹೇಳಿ ಕರೆಕ್ಟ್ sin square theta formula sin square theta plus cos square theta is equal to 1. So sin square theta is equal to 1 minus cos square theta is equal to 1 minus cos ಅಂದ್ರೆ ಎಷ್ಟು 12/15 ಈಗಲೇ ಕಂಡು ಹಿಡಿದಿದ್ರು ನೋಡಿ ಅದರ್ ಬ್ರಾಕೆಟ್ ಸ್ಕ್ವೇರ್ is equal to 1 minus 144 12 square ಅಂದ್ರೆ 144 15 square ಅಂದ್ರೆ 225 is equal to ಕತ್ರಿ ಗುಣಾಕಾರ ಮಾಡಿ 225 minus 144 divided by 225 so finally we got ಏನು 225 ದಲ್ಲಿ 144 ಕಳೆದ್ರೆ 81 divided by 225 ಗೆ 225 ಇನ್ನ ಆನ್ಸರ್ ಸಿಕ್ಕಿಲ್ಲ ಯಾಕೆ ಇದು ನನಗೆ ಸಿಕ್ಕದ್ದು sin square theta ಸಿಕ್ತು ಇನ್ನು ಎರಡು ಕಡೆ ಏನ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿ ಅವಾಗ ಏನ್ ಸಿಗುತ್ತೆ sin theta is equal to 81 ಸ್ಕ್ವೇರ್ ರೂಟ್ ಎಷ್ಟು 9 225 ಸ್ಕ್ವೇರ್ ರೂಟ್ ಎಷ್ಟು 15 ಯಾವ್ದು ಕರೆಕ್ಟ್ ಆಯ್ತು ಆಪ್ಷನ್ 1 2 3 4 ಯಾವ್ದ್ರಿ ಆಪ್ಷನ್ ಆಪ್ಷನ್ ಒಂದನೇದಂತೂ ಅಲ್ಲ ಎರಡನೇದು ಅಲ್ಲ ಮೂರನೇದಂತೂ ಅಲ್ವೇ ಅಲ್ಲ ನಾಲ್ಕನೇದು ರೈಟ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅದಲ್ವಾ ಸೊ ನೆಕ್ಸ್ಟ್ ಕ್ವೆಶ್ಚನ್ ಬರೋದಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ಸ್ನೇಹಿತರೆ ಮಾಡಿ ಏನ್ ಕೊಟ್ಟಿದ್ದಾನೆ ಇಲ್ಲಿ sin theta is equal to 7/5 ಕೊಟ್ಟಿದ್ದಾನೆ ಅವಾಗ cos theta ಮತ್ತೆ tan theta ನ ಕಂಡುಹಿಡಿಯೋದಿದೆ ಬೇಕಾದ್ರೆ ಹಿಂಟ್ ಹೇಳಿ ಅಂದ್ರೆ ಹೇಳ್ತೀನಿ sin theta ಗೊತ್ತಿದೆ ಅಂದ್ರೆ ಆಟೋಮೆಟಿಕ್ ನನಗೆ cos square ಕಂಡುಹಿಡಿಬಹುದು ಯಾವ ಫಾರ್ಮುಲಾ sin square theta plus cos square theta is equal to 1 cos square theta ನ ಇದ್ದಲ್ಲೇ ಇಡಿ sin square ನ ಈ ಕಡೆ ತಗೊಂಬನ್ನಿ 1 ಮೈನಸ್ ಆಯ್ತು 1 ಮೈನಸ್ ಇದ್ರ ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೋ ಅಲ್ಲಿ ಏನ್ ಸಿಗುತ್ತೆ ನಿನಗೆ cos square ಸಿಗುತ್ತೆ cos square ಸಿಕ್ಕ ಬಳಿಕ ಸ್ಕ್ವೇರ್ ರೂಟ್ ಮಾಡಿ cos theta ಸಿಗುತ್ತೆ ಏನೋ ಒಂದು ಆನ್ಸರ್ ಬರುತ್ತೋ ಅವಾಗ ಏನ್ ಸಿಕ್ತು sin theta ಅಂತೂ ಕೊಟ್ಟಿದ್ದಾನೆ ಡಿವೈಡ್ ಬೈ ಈ cos theta ಒಂದು ಇಲ್ಲಿ ಆನ್ಸರ್ ಸಿಗುತ್ತೆ ಹೌದಲ್ವಾ sin theta by cos theta ಅಂದ್ರೆ ಏನು ಫಾರ್ಮುಲಾ tan theta ಈಸಿಯಾಗಿ ಆನ್ಸರ್ ಬರುತ್ತೆ ಇಲ್ಲಿ cos theta ಕಂಡು ಹಿಡಿತೀರಾ ಇಲ್ಲಿ sin ಅಂತ ಗೊತ್ತಿದೆ cos theta ಒಂದು ಕಂಡು ಹಿಡಿತೀರಾ sin by cos ಅಂದ್ರೆ ಏನು tan ಎಲ್ಲ ಫಾರ್ಮುಲಾ ದಾಟ ಮತ್ತೊಂದೇನಿಲ್ಲ ಸಿಚುವೇಶನ್ ತಕ್ಕಂಗೆ ಹೋಗೋದು ಸ್ನೇಹಿತರೆ ಇಷ್ಟು ಡೆಪ್ತ್ ಆಗಿ ಬಹುತೇಕ ನೀವು ಕಲೀಲಿಕ್ಕಿಲ್ಲ ಇಲ್ಲಿ ಕಲಿದೆ ಏನು ಉಳಿಯೋದೇ ಇಲ್ಲ ಎಲ್ಲ ಕಲ್ತು ಹೋಗ್ತೀರಾ ಇಲ್ಲಿ ಸೊ ಇದನ್ನ ನಿಮಗೆ ಬಿಡ್ತೀನಿ ನನಗೆ ಬಿಡಿಸಿ ಆನ್ಸರ್ ಚೆಂದ ಮಾಡಿ ನಿಮ್ ಕಮೆಂಟ್ ಮುಖಾಂತರ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಒಂಥರ ಡಿಫ್ರೆಂಟ್ ಇದೆ ಆದ್ರೆ ತುಂಬಾ ಹೆಲ್ಪ್ಫುಲ್ ಎಕ್ಸಾಂಪಲ್ tan theta is equal to 1 ಕೊಟ್ಟಿದ್ದಾನೆ ಸೊ ಅವಾಗ sin theta plus cos theta divided by sec theta plus cosec theta ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ನೋಡೋಣ ಎಷ್ಟು ಬರುತ್ತೆ ಸೊ tan theta is equal to 1 ಕೊಟ್ರೆ ಈಗ ನಾನು ಬರ್ಕೊಳಕ್ ಬರುತ್ತೆ ಓಕೆ 1 ಟ್ಯಾನ್ ಎಷ್ಟು ಅಂದ್ರೆ 1 ಹೇಳ್ರಿ ಟ್ಯಾನ್ 45 ಡಿಗ್ರಿ ಅಂದ್ರೆ ಎಷ್ಟ್ರಿ 1 ಅದಕ್ಕೇನ್ ಬರೀತೀನಿ ನಾನು ಬೇಕಾದ್ರೆ ನೋಡಿ ಏನೋ ಹೆಂಗ್ ಬರದ್ರಿ ಅಂತ ಕೇಳಿದ್ರೆ ನಾನು ಹೇಳ್ದಲ್ಲ ಟೇಬಲ್ ಗೊತ್ತಿರ್ಲಿ ಟ್ಯಾನ್ ಇಲ್ಲಿದೆ ಓಕೆನಾ ವೇಟ್ ಒಂದ್ ಸ್ವಲ್ಪ ವೇಟ್ ಮಾಡಿ ಇದನ್ನ ಸಂಪೂರ್ಣವಾಗಿ ಅಳಿಸ್ಬಿಡ್ತೀನಿ ಏನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲಾ ಟೇಬಲ್ ನೋಡಿ ಟ್ಯಾನ್ 45 ಎಷ್ಟು ಬೀರುತ್ತೆ ನೋಡಿ ಎಷ್ಟಿದೆ ನೋಡಿ ಇಲ್ಲಿ
ಟ್ಯಾನ್. ಓಕೆ, ಥೀಟಾ ಅಂದ್ರೆ ಎಷ್ಟು? 45. ಟ್ಯಾನ್ 45 ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ? ಎಷ್ಟು? 1. ಬರೋಬರಾ? ಹಾಗಾದ್ರೆ ಅಲ್ಲಿ ಒನ್ನಿನ ಸ್ಥಳದಲ್ಲಿ ಅಲ್ಲೇನು ಒನ್ ಇದೆಯೋ ಅದ್ರಲ್ಲಿ ನಾನು ಏನ್ ಬರಿತೀನಿ? ಟ್ಯಾನ್ 45 ಅಂತ ಬರಿತೀನಿ. ಆಗ ಏನ್ ಸಿಗುತ್ತ್ರಿ? ಸೊ ಥೀಟಾ ಕ್ಯಾನ್ಸಲ್ ಆಗಿ ಟ್ಯಾನ್ ಕ್ಯಾನ್ಸಲ್ ಆಗಿ ಏನು ಉಳಿತು ಇಲ್ಲಿ? ಥೀಟಾ ಇಸ್ಕೊಲ್ ಟು 45 ಡಿಗ್ರಿ ಉಳಿತು. ಕೊಟ್ಟಿದ್ದಾನವನು. ಟ್ಯಾನ್ ಥೀಟಾ ಇಸ್ಕೊಲ್ ಟು 1 ಇದ್ರೆ ಇದರ ಬೆಲೆಯನ್ನ ಕಂಡುಹಿಡಿ ಎಂದಿದ್ದಾನೆ. ನೋಡೋಣ ಎಷ್ಟು ಬರುತ್ತೆ, ನನಗೂ ಗೊತ್ತಿಲ್ಲ. ಸೊ ಈಗ ಕ್ವಶನ್ ಬರ್ಕೋತೀನಿ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ ಸೆಕ್ ಥೀಟಾ ಪ್ಲಸ್ ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು ಸೈನ್ 45. ಥೀಟಾ ಅಂದ್ರೆ ಎಷ್ಟು? 45. ಎಲ್ಲೆಲ್ಲಿ ಥೀಟಾ ಇದೆಯೋ ಅಲ್ಲೆಲ್ಲ ಏನ್ ಮಾಡ್ತೀನಿ ನಾನು? 45 ನ ಪುಟಪ್ ಮಾಡ್ತೀನಿ. ಸೈನ್ 45 ಪ್ಲಸ್ ಕಾಸ್ 45 ಹೋಲ್ ಡಿವೈಡ್ ಬೈ ಸೆಕ್ 45 ಪ್ಲಸ್ ಕೊಸೆಕ್ 45. ಏನು ಟೇಬಲ್ ಗೊತ್ತಿರಬೇಕು. ಸೈನ್ 45 ಅಂದ್ರೆ ನನಗಂತೂ ಬೈ ಹೈಟ್ ಇದೆ. ಸೈನ್ 45 ಅಂದ್ರೆ 1/√2 ಪ್ಲಸ್ ಕಾಸ್ 45 ಅಂದ್ರೂ 1/√2. ಬೇಕಾದ್ರೆ ತೋರಿಸ್ತೀನಿ. ಹೋಲ್ ಡಿವೈಡ್ ಬೈ ಸೆಕ್ 45 ಅಂದ್ರೆ √2 ಪ್ಲಸ್ ಕೊಸೆಕ್ 45 ಅಂದ್ರೆ ಇದು ಕೂಡ √2. ಬೇಕಾದ್ರೆ ನೋಡಿ, ನಿಮ್ಗೊಮ್ಮೆ ಕನ್ಫರ್ಮ್ ಆಗಲಿಲ್ಲ. ನೋಡ್ರಿ, ಸೈನ್ 45 ಅಂದ್ರೆ ಎಷ್ಟ್ರಿ? 1/√2. ಅದೇ ರೀತಿ ಕಾಸ್ 45 ಅಂದ್ರೆ ಎಷ್ಟ್ರಿ? ಅದು ಕೂಡ 1/√2. ನ್ಯೂಮರೇಟರ್ ಆಯ್ತಾ? ಇನ್ನ ಸೆಕ್ 45 ಸೆಕ್ ಇಲ್ಲಿದೆ. ಸೆಕ್ 45 ಅಂದ್ರೆ ಎಷ್ಟು ಇದೆ ಇಲ್ಲಿ? ಸೆಕ್ 45 ಅಂದ್ರೆ √2 ಇದೆ. ಅದೇ ರೀತಿ ಕೊಸೆಕ್ ಇಲ್ಲಿದೆ. ಕೊಸೆಕ್ 45 ಅಂದ್ರೆ ಇದು ಕೂಡ ಎಷ್ಟಿದೆ? √2 ಇದೆ. ನೋಡಿ, ಅದೇ ಬರೆದಿದ್ದೀನಿ ನಾನು, ಕನ್ಫರ್ಮ್ ಆಗಲಿ ಅಂತ ಹೇಳಿದೆ. ಓಕೆ, ಈಗ ನೋಡಿ, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇವೆರಡರದ್ದು ಡಿನಾಮಿನೇಟರ್ ಸೇಮ್ ಇದೆ. ಹಂಗಾದ್ರೆ √2ಗೆ √2 ಬರಿತೀನಿ. 1 ಪ್ಲಸ್ 1 ಎಷ್ಟಾಯ್ತು? 2 ಆಯ್ತು. ಡಿವೈಡ್ ಬೈ √2 ಪ್ಲಸ್ √2 2√2 ಆಯ್ತು. ಈಸ್ ಈಕ್ವಲ್ ಟು ಬರೋಬರಾ? ಈಗ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 2x ಬರ್ತೀವಿ. ಅದೇ √2 ಪ್ಲಸ್ √2 ಅಂದ್ರೆ 2√2 ಆಯ್ತು. ಈ √2 ರೈಟ್. ಕರೆಕ್ಟ್ ಇದೆಯಲ್ಲ? ಪ್ಲಸ್ ಅಂದ್ರೆ √2 ಕರೆಕ್ಟ್ ಆಯ್ತು. ರೈಟ್. √2 ಕ್ಯಾನ್ಸಲ್ ಆಗಿ ಇಲ್ಲಿ 2 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನಿಲ್ಲಿ? 1. ಬರೋಬರ್? ಬೇಕಾದ್ರೆ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇಲ್ಲಿ ಪ್ಲಸ್ ಇದೆ. ನಡುವೆ ಪ್ಲಸ್ ಇದೆ ಅಂದ್ರೆ ಡಿನಾಮಿನೇಟರ್ ಏನಾಗುತ್ತೆ? ಯಾವ್ದಾದ್ರು 1 ತಗೋತೀರಿ. √2 1 ಪ್ಲಸ್ 1 2 ಆಯ್ತು. ಹೋಲ್ ಡಿವೈಡ್ ಬೈ √2 ಪ್ಲಸ್ √2 2√2 ಈಸ್ ಈಕ್ವಲ್ ಟು ಈಗೇನಾಯ್ತ್ರಿ? ಈಗ ನೋಡಿ, ಸಾರಿ, ನಾನು ತಪ್ಪದೆ ಇದು ಹಿಂಗಾಗತ್ತೆ. ಇದು 2√2 ಇಂಟು √2. ಸಾರಿ, ಈಗೇನಾಯ್ತು? 2ಕ್ಕೆ 2, ಈ 2ಕ್ಕೆ 2. √2 ಇಂಟು √2 ಅಂದ್ರೆ √x ಇಂಟು √x ಅಂದ್ರೆ x ಬರಿತೀವಿ. ಅದೇ √2 ಇಂಟು √2 ಅಂದ್ರೆ 2 ಆಯ್ತು. ಬರೋಬರಾ? 2 1s 2 2s ಅಂದ್ರೆ 1/2 ಉಳಿತು. ಇದು ಆನ್ಸರ್ ಆಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆಯಲ್ಲ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ನೇಹಿತರೆ, ಇಲ್ಲೇನಿಲ್ಲ, ನಿಮಗೆ ಈ ಸೈನ್ ಥೀಟಾ ಕಾಸ್ ಥೀಟಾ ಸೈನ್ 30 ಕಾಸ್ 30 ಕಾಸ್ 0 ಸೈನ್ 0 ಇದರದ್ದೆಲ್ಲ ಫಾರ್ಮುಲಾ ಟೇಬಲ್ ಬರಬೇಕು. ಹಾಗೆ ಅದ್ರ ಜೊತೆ ಅದರ ಫಾರ್ಮುಲಾ ಬರಬೇಕು. ಅಷ್ಟೇ ಇದ್ರೆ ಟ್ರಿಗ್ನೋಮೆಟ್ರಿನ ಆರಾಮ್ಸರಿ ಬಹುದು. ನೆಕ್ಸ್ಟ್ ಕ್ವಶನ್ ಹೋದಾಗ ಕರ್ನಾಟಕ TET 2021ರಲ್ಲಿ ಕೇಳಿದ ನೋಡಿ, ಏನು 4 tan E = 3 ಇದ್ದಾಗ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವ ಅಂದಿದ್ದಾನೆ. ನೋಡೋಣ ಆಪ್ಷನ್ ಅಲ್ಲಿ ಏನ್ ಬರುತ್ತೆ ಅಂತ. ಏನಿದೆ, ಇದನ್ನ ಎರಡು ರೀತಿ ಬಿಡಿಸಬಹುದು. ಹೆಂಗೆ? ಒಂದೇದು ಹೇಳ್ತೀನಿ ಕೇಳಿ. 4
sin A minus cos A divided by 4 sin A plus cos A. ಇಷ್ಟು ಕೇಳಿದಾನಲ್ವಾ? ನನಗೇನ್ ಬೇಕಾಗಿದೆ, ಇದರ ವ್ಯಾಲ್ಯೂ ಕಂಡುಹಿಡಿಬೇಕಾಗಿದೆ, ಕರೆಕ್ಟಾ? ಬಟ್ ಕೊಟ್ಟಿರೋದೇನಿಲ್ಲಿ ಫೋರ್ ಟ್ಯಾನ್ ಎ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾನೆ. ಸೊ ನನಗಿಲ್ಲಿ ಈ 4 ಟ್ಯಾನ್ ಎನ ಇಲ್ಲಿ ಬರ್ಕೋತೀನಿ. ಇದನ್ನ ಹೆಂಗ್ ಬರ್ಕೋಬಹುದು? ಟ್ಯಾನ್ ಎ ಇಸ್ ಈಕ್ವಲ್ ಟು ಈ 4 ನ ಈ ಕಡೆ ತಗೊಂಡಾಗ ಎಷ್ಟಾಯ್ತು? 3/4 ಆಯ್ತು. ಇಲ್ಲಿ ಟ್ಯಾನ್ ಕೊಟ್ಟಿದ್ದಾನೆ, ಟ್ಯಾನ್ ವ್ಯಾಲ್ಯೂ 3/4 ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಸೈನ್ ಕಾಸ್ ಅಂತ ಕೊಟ್ಟಿದ್ದಾನೆ, ಹೌದಲ್ವಾ? ಸೊ ಈಗೇನ್ ಮಾಡ್ತೀನಿ ನಾನು, ಇದರ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ, ಇದರ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ ಎಷ್ಟದ್ರಲ್ಲೇ ಕಾಸ್ ಎ ದಿಂದ ಡಿವೈಡ್ ಮಾಡ್ತೀನಿ. ಎಷ್ಟರಲ್ಲೇ? ಈ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ ಕಾಸ್ ಎ ದಿಂದ ಡಿವೈಡ್ ಮಾಡ್ತೀನಿ. ಈಗೇನ್ ಸಿಕ್ತು? 4 sin ಎ ಡಿವೈಡ್ ಬೈ ಈ ಕಾಸ್ ಎ ಈ ಟರ್ಮಿಗೂ ಬರುತ್ತೆ, ಈ ಟರ್ಮಿಗೂ ಬರುತ್ತೆ, ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡ್ ಬೈ ಕಾಸ್ ಎ, ಕಾಸ್ ಎ ಎರಡಕ್ಕೂ ಬರುತ್ತೆ, ಹೋಲ್ ಡಿವೈಡೆಡ್ ಬೈ. ಅದೇ ರೀತಿ ಇಲ್ಲಿ ಕಾಸ್ ಎ ಈ ಟರ್ಮಿಗೂ ಬರುತ್ತೆ, ಸೆಕೆಂಡ್ ಟರ್ಮಿಗೂ ಬರುತ್ತೆ, 4 sin ಎ ಪ್ಲಸ್ ಕಾಸ್ ಎ ಡಿವೈಡ್ ಬೈ ಕಾಸ್ ಎ ಡಿವೈಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಈಗ ನೋಡಿ 4 ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್, ಇದು ಟ್ಯಾನ್ ಆಗಕ್ಕೆ ಅಂತ ತಾನೇ ನಾವು ಹಾಗೆ ಮಾಡೋದು. ಕಾಸ್ ಎ ಕ್ಯಾನ್ಸಲ್ ಆಯ್ತು, 1 ಉಳಿತು. ಇಲ್ಲಿ 4 ಗೆ 4, ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನು, ಇದು ಟ್ಯಾನ್ ಆಗ್ಲಿ ಅಂತಾನೆ ನಾವ್ ಈ ರೀತಿ ಕಾಸ್ ಇಂದ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ ಡಿವೈಡ್ ಮಾಡಿದ್ದು. ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಗಿ ಮತ್ತೆ ಇಲ್ಲಿ 1 ಉಳಿಯುತ್ತೆ. 4 ಗೆ 4, ಟ್ಯಾನ್ ಎ ಅಂದ್ರೆ ಎಷ್ಟು? 3/4 ಕೊಟ್ಟಿದ್ದಾನೆ, 3/4 ಮೈನಸ್ 1 ಹೋಲ್ ಡಿವೈಡ್ ಬೈ 4 ಗೆ 4, ಟ್ಯಾನ್ ಎ ಅಂದ್ರೆ 3/4 ಮೈನಸ್ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ ನೋಡಿದ್ದೆ, ಪ್ಲಸ್ 1 ಆಯ್ತು ಇಸ್ ಈಕ್ವಲ್ ಟು 4 ಕ್ಯಾನ್ಸಲ್ ಆಯ್ತು, 3 ಮೈನಸ್ 1 ನ್ಯೂಮರೇಟರ್ ಅಲ್ಲಿ ಉಳಿತು, ಡಿನಾಮಿನೇಟರ್ ಅಲ್ಲಿ ಛೇದದಲ್ಲಿ 4 ಕ್ಯಾನ್ಸಲ್ ಆಗಿ 3 ಪ್ಲಸ್ 1 ಆಯ್ತು. ಏನ್ ಉಳಿತ್ರಿ? 2/4 ಇಸ್ ಈಕ್ವಲ್ ಟು 2 1s 2 2s. ಸೊ ಫೈನಲಿ ಆನ್ಸರ್ ಎಷ್ಟು ಬಂತು? 1/2. ಆಪ್ಷನ್ ಯಾವ್ದಿದೆ? ಎ. ಇದಕ್ಕಿಂತ ಸಿಂಪಲ್ ಆಗಿ ನಾನು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ನೋಡಿ 2 3 ಯಾನ್ ದಾರಿ ಕಾಣಿಸುತ್ತದೆ, ಎಲ್ಲ ದಾರಿಯಿಂದ ನುಗ್ಗೋದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಚೂಸ್ ಮಾಡಬಹುದು, ನನಗೇನು, ನಾ ಎಲ್ಲಾ ತರ ಹೇಳ್ತೀನಿ ನಿಮ್ಗೆ. ಓಕೆ, ಸೊ ಹೆಂಗ್ ಹೇಳ್ತೀನಿ ಈಗ ನೋಡಿ, ಟ್ಯಾನ್ ಎ ಇಸ್ ಈಕ್ವಲ್ ಟು 3/4 ಅಂತ ಕೊಟ್ಟಿದ್ದಾನೆ. ಟ್ಯಾನ್ ಅಂದ್ರೆ ಏನು? ಸೈನ್ ಬೈ ಕಾಸ್, ಹೌದಾ? ಸೈನ್ ಎ ಬೈ ಕಾಸ್ ಎ ಅಂದ್ರೆ ಏನು? ಟ್ಯಾನ್ ಎ. ಅದೇ ರೀತಿ ಟ್ಯಾನ್ ಎ ಅಂದ್ರೆ ಏನ್ ಬರೀತೀನಿ ನಾನು? ಸೈನ್ ಎ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಅಂದಂಗಾಯ್ತು? 3/4 ಕೊಟ್ಟಿದ್ದಾನೆ, ಹೌದಲ್ವಾ? ಸೊ ನನಗೇನ್ ಕೊಟ್ಟಿದ್ದಾನೆ ಇಲ್ಲಿ? ಕ್ವಶನ್ ಏನಿದೆ? 4 sin ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ 4 sin ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು 4 ಗೆ 4. ಸೈನ್ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ? ಸೈನ್ ಅಂದ್ರೆ ಎಷ್ಟು? 3. ಸೊ ಸೈನ್ ಎ ಜಾಗದಲ್ಲಿ 3 ನಡಿತೀನಿ, ಕಾಸ್ ಎ ಅಂದ್ರೆ 4 ನಡಿತೀನಿ, ಹೋಲ್ ಡಿವೈಡ್ ಬೈ ನೋಡ್ರಿ ಕಾಸ್ ಎ ಅಂದ್ರೆ ಎಷ್ಟು? 4. ಕಾಸ್ ಎ ಜಾಗದಲ್ಲಿ 4 ಬರಿತೀನಿ, ಸೈನ್ ಎ ಜಾಗದಲ್ಲಿ 3 ಬರಿತೀನಿ, ಹೌದಾ? ಸೊ 4 ಗೆ 4, ಸೈನ್ ಎ ಅಂದ್ರೆ ಎಷ್ಟು? 3 ಪ್ಲಸ್ ಇದೆ, ಕಾಸ್ ಎ ಅಂದ್ರೆ 4. ಎಷ್ಟಾಗುತ್ತೆ ನೋಡಿ? 4 3s 12 ಮೈನಸ್ 4 ಆಯ್ತು, ಇಲ್ಲಿ 4 3s 12 ಆಯ್ತು, ಪ್ಲಸ್ 4 ಆಯ್ತು. ಈಗ ಎಷ್ಟಾಯ್ತು? 12 ಅಲ್ಲಿ 4 ಅನ್ನ ಕಳೆದ್ರೆ 8, 12 ಅಲ್ಲಿ 4 ಅನ್ನ ಕೂಡಿಸಿದ್ರೆ 16, 8 1s 8 2s 1/2. ಆಪ್ಷನ್ ಯಾವುದು ನೋಡಿ? ನಿಮಗೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು, ನನಗೆ 2 ತರ ಹೇಳಿದ್ದೀನಿ. ಓಕೆ, ಸೊ ಆಪ್ಷನ್ ಈಸ್ ರೈಟ್ ಆಪ್ಷನ್ ಆರ್ ರೈಟ್ ಚಾಯ್ಸ್. ಕರ್ನಾಟಕ ಟಿಟಿ 2021ರಲ್ಲಿ ಕೇಳಿದಾನೆ ಸ್ನೇಹಿತರೆ, ಮಿಸ್ ಮಾಡಲೇಬೇಡಿ. ಈ ರೀತಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದರಲ್ಲಿ ಯಾವುದೇ ತರ ಇರಲಿ ಇದ್ದೇ ಇರುತ್ತೆ ಮತ್ತೆ. ಓಕೆ, ಇನ್ನು ಅದೇ ಕರ್ನಾಟಕ ಟಿಟಿಯಲ್ಲಿ ನೆಕ್ಸ್ಟ್ ಕ್ವಶನ್ ಇದೇ ಇತ್ತು ನೋಡಿ, ಮತ್ತೆ ಟ್ರಿಗ್ನೋಮೆಟ್ರಿನೇ, ಸಿಂಪಲ್ ಟ್ರಿಗ್ನೋಮೆಟ್ರಿ, ಟಫ್ ಅಂತೂ ಇಲ್ವೇ ಇಲ್ಲ. ಏನ್ ಕೊಟ್ಟಿದ್ದಾನೆ? ಸೈನ್ ಎ ಈಕ್ವಲ್ ಟು 1/2 ಕೊಟ್ಟಿದ್ದಾನೆ, ಕಾಸ್ ಬಿ ಅಂದ್ರೆ 1/2 ಕೊಟ್ಟಿದ್ದಾನೆ. ಆಗ ಎ ಪ್ಲಸ್ ಬಿ ದ ವ್ಯಾಲ್ಯೂನ ಕಂಡುಹಿಡಿ ಅಂತಿದ್ದಾನೆ, ಕರೆಕ್ಟಾ? ಅವ್ರು ಬರುತ್ತೆ ನೋಡೋಣ. ಸೈನ್ ಎ ಎಷ್ಟು ಸಿಂಪಲ್ ಇದೆ ನೋಡಿ,
ಸೈನ್ ಎಷ್ಟು ಅಂದ್ರೆ 1/2 ರೀ. ಇಲ್ಲಿ ಸೈನ್ ಇದೆ ಅಂತೇಳಿ ಸೈನ್ ತಗೋಬೇಕು ನಾವು. ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಸೈನ್ ಇದೆ ಅಂದ್ರೆ ಸೈನ್ ಇನ್ಕಲ್ ಟ್ಯಾನ್ ಇತ್ತು, ಟ್ಯಾನ್ ತಗೊಂಡಿದ್ವಿ ನೋಡಿ ಆ ರೀತಿ. ಸೈನ್ ಇದೆಯಲ್ಲ, ಸೈನ್ ಎಷ್ಟು ಅಂದ್ರೆ 1/2 ಬರುತ್ತೆ ಅಂತ ನೋಡ್ಬೇಕು. ಸೊ ಸೈನ್ ಎಷ್ಟು? ಸೈನ್ 30 ಡಿಗ್ರಿ ಅಂದ್ರೆ 1/2. ಅಂಡ್ ಅದೇ ರೀತಿ ಕಾಸ್ ಪಿ ಸೈನ್ 30 ಅಂದ್ರೆ ಎಷ್ಟ್ರಿ? 1/2 ಆಯ್ತು. ಕಾಸ್ ಪಿ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ? 1/2 ಕೊಟ್ಟಿದ್ದಾನೆ. ಆದ್ರೆ ಕಾಸ್ ಎಷ್ಟು ಅಂದ್ರೆ 1/2 ರೀ? ಕಾಸ್ 60 ಅಂದ್ರೆ 1/2. ನಿಮ್ ಮೊದಲೇ ಹೇಳಿದೀನಿ ಇಲ್ಲಿ ಸೈನ್ ಇದೆ ಅಂತ, ಇಲ್ಲಿ ಸೈನ್ ಇದೆ ಅಂತ ಸೈನ್ ತಗೊಂಡಿದ್ದೀನಿ, ಹಾಗೆ ಕಾಸ್ ಇದೆ ಅಂತ ಕಾಸ್ ತಗೊಂಡಿದ್ದೀನಿ. ಯಾಕೆ? ಕಾಸ್ ಗೆಟ್ ಕ್ಯಾನ್ಸಲ್ ಆಗ್ತಾವ, ಸೈನ್ ಗೆಟ್ ಕ್ಯಾನ್ಸಲ್ ಆಗ್ತಾವ, ಅದ್ರ ಕಾಲ ಅಂತ. ಈಗ ನೋಡಿ, ಹಾಗಾದ್ರೆ ಎ ಅಂದ್ರೆ ಎಷ್ಟು ಸಿಕ್ತು ನನಗೆ? ಎ ಅಂದ್ರೆ ಎಷ್ಟು ಸಿಕ್ತು ನೋಡ್ರಿ? ಸೈನ್ ಗೆಟ್ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಳ್ಳಿ. ಆಕ್ಚುಲಿ ಕ್ಯಾನ್ಸಲ್ ಆಗಲ್ಲ, ಪ್ರಾಪರ್ಟಿನೇ ಹಿಂಗ್ ಹೇಳುತ್ತೆ. ಏನ್ ಹೇಳುತ್ತೆ ಪ್ರಾಪರ್ಟಿ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಎ ಇದ್ರೆ ಆಟೋಮೆಟಿಕ್ ಆಗಿ ಏನ್ ಬರುತ್ತೆ ಇದು ಪ್ರಾಪರ್ಟಿ? ಥೀಟಾ ಇಸ್ ಈಕ್ವಲ್ ಟು ಎ ಬರುತ್ತೆ ಅಂತ ಹೇಳುತ್ತೆ. ಆ ಪ್ರಾಪರ್ಟಿ ಪ್ರಕಾರ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಇಲ್ಲಿ? 30 ರೈಟಾ? ಅಂಡ್ ಕಾಸ್ ಕ್ಯಾನ್ಸಲ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಬಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 60. ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 60. ಹಾಗಾದ್ರೆ ಏನ್ ಕೇಳಿದಾನೆ ಇಲ್ಲಿ? ಎ ಪ್ಲಸ್ ಬಿ, ಫ್ರಾಕ್ಷನ್ ಆಫ್ ಸೆಕೆಂಡಿನ ಕೆಲಸ ಇದು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟು? 30 ಪ್ಲಸ್ 60 ಎಷ್ಟಾಯ್ತು? 90. ಯಾವ್ದ್ರಿ ಆಪ್ಷನ್? 90. ಈಗ ಹೇಳಿ ಸ್ನೇಹಿತರೆ, ಟ್ರಿಗ್ನೋಮೆಟ್ರಿ ನಿಮ್ಮ ಮನಸ್ ಮುಟ್ಕೊಂಡು ಹೇಳಿ. ಟ್ರಿಗ್ನೋಮೆಟ್ರಿ ಟಫಾ? ನಿಜವಾಗ್ಲೂ ಈಸಿ ರೀ. ಈ ಮೆಥಡ್ ಇಂದ ಹೋಗಿ ನಿಮ್ಗೆ ಯಾವುದೇ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಆದ್ರೂ ಚಿಂತೆನೆ. ಓಕೆ, ಇವತ್ತಿಗೆ ಎಷ್ಟು ಸಾಕು. ಸೊ ನಿಮ್ಗೆ ಕೊಟ್ಟಿರೋ ಹೋಮ್ವರ್ಕ್ ಆನ್ಸರ್ ನಂಗೆ ಸೆಂಡ್ ಮಾಡಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಶೇರ್ ಮಾಡಿ. ಹಾಗೆ ನಿಮಗೆ ಮುಂದಿನ ಪಾರ್ಟ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡದೆ ಇರಬೇಡಿ. ಥ್ಯಾಂಕ್ ಯು.